ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 10 ಮಾರ್ಚ್ 2022. ಈ ದಿನದ ಪ್ರಮುಖವಾದ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಾವು ಇವತ್ತು ಡಿಸ್ಕಸ್ ಮಾಡಲಿರುವ ಫಸ್ಟ್ ಆರ್ಟಿಕಲ್ನಲ್ಲಿ ಡೊನೇಟ್ ಅ ಪೆನ್ಷನ್ ಅನ್ನುವ ಒಂದು ಉಪಕ್ರಮದ ಬಗ್ಗೆ ತಿಳ್ಕೊಳ್ಳೋಣ. ಪಿಂಚಣಿಯನ್ನು ಕೊಡುಗೆಯಾಗಿ ನೀಡುವ ಒಂದು ಉಪಕ್ರಮ ಇದು. ಇದಾದ ನಂತರ ಸಮರ್ಥ್ ಅನ್ನುವ ಒಂದು ಮಹಿಳಾ ಉದ್ಯಮಿಗಳನ್ನು ಪ್ರೋತ್ಸಾಹ ಮಾಡುವುದಕ್ಕೆ ಒಂದು ಇನಿಷಿಯೇಟಿವ್ ಇದೆ. ಸೊ ಇದರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಆರ್ಟಿಕಲ್ನಲ್ಲಿ ಸ್ಲೈನೆಕ್ಸ್ ಅನ್ನುವ ಒಂದು ಯುದ್ಧಾಭ್ಯಾಸದ ಬಗ್ಗೆ ಡಿಸ್ಕಸ್ ಮಾಡೋಣ. ದೆನ್ ವಿ ವಿಲ್ ಡಿಸ್ಕಸ್ ಅಬೌಟ್ 2022 ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ಸನ್ನು ಬಾರ್ಸೆಲೋನಾದಲ್ಲಿ ನಡೆಸಲಾಗ್ತಾ ಇದೆ. ಸೊ ಇದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನಂತರ ರಿಲಯನ್ಸ್ ಇಂಡಿಯಾ ಲಿಮಿಟೆಡ್ನಿಂದ ಈ ಒಂದು ಬಿಸ್ನೆಸ್ ಮತ್ತು ಕಲ್ಚರಲ್ ಹಬ್ ಅಥವಾ ಒಂದು ಬಿಸ್ನೆಸ್ ಮೀಟಿಂಗ್ ಮಾಡುವ ಒಂದು ಕೇಂದ್ರವನ್ನು ಬಿಲ್ಡ್ ಮಾಡಲಾಗ್ತಾ ಇದೆ. ಸೊ ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಆರ್ಟಿಕಲ್ನಲ್ಲಿ 2022 IPL ಲೀಗ್ನಲ್ಲಿ ಅಥವಾ ಟಾಟಾ IPL ಲೀಗ್ನಲ್ಲಿ BCCI ರುಪೇಯನ್ನು ತನ್ನ ಅಫಿಷಿಯಲ್ ಪಾರ್ಟ್ನರ್ ಆಗಿ ಘೋಷಿಸಿದೆ. ಸೊ ಇದರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ, BCCI ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್ ವಿತ್ ಅವರ್ ಫಸ್ಟ್ ಆರ್ಟಿಕಲ್. ನಮ್ಮ ಇವತ್ತಿನ ಮೊದಲನೇ ಆರ್ಟಿಕಲ್ ಡೊನೇಟ್ ಅ ಪೆನ್ಷನ್ ಅನ್ನುವ ಒಂದು ಉಪಕ್ರಮದ ಬಗ್ಗೆ ಇದೆ. ಪಿಂಚಣಿಯನ್ನು ಕೊಡುಗೆ ಅಥವಾ ದಾನವನ್ನಾಗಿ ನೀಡುವಂತಹ ಈ ಒಂದು ಇನಿಷಿಯೇಟಿವನ್ನು ನಮ್ಮ ಕೇಂದ್ರ ಸರ್ಕಾರದ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಮಿನಿಸ್ಟರ್ ಅಂದರೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಸಚಿವರಾದಂತಹ ಭೂಪೇಂದ್ರ ಯಾದವ್ ಇವರು ಈ ಒಂದು ಡೊನೇಟ್ ಅ ಪೆನ್ಷನ್ ಅನ್ನುವ ಸ್ಕೀಮನ್ನು 2022 ಮಾರ್ಚ್ 7ರಂದು ಪ್ರಧಾನ ಮಂತ್ರಿ ಶ್ರಮ್ ಯೋಗಿ ಮಾನ್ಧನ್ ಅನ್ನುವ ಒಂದು ಸ್ಕೀಮ್ನ ಅಡಿಯಲ್ಲಿ ಲಾಂಚ್ ಮಾಡಿದ್ದಾರೆ. ಈ ಒಂದು ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡಲು ತಮ್ಮ ನಿವಾಸದಲ್ಲಿರುವಂತಹ ತೋಟದ ಮಾಲಿಗೆ ಒಂದು ಪಿಂಚಣಿಯ ಕಂತನ್ನು ಡೊನೇಟ್ ಮಾಡುವ ಮೂಲಕ ಈ ಡೊನೇಟ್ ಅ ಪೆನ್ಷನ್ ಅನ್ನುವ ಒಂದು ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ಒಂದು ಡೊನೇಟ್ ಅ ಪೆನ್ಷನ್ ಅನ್ನುವ ಉಪಕ್ರಮದ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದು ಯಾವುದೇ ನಾಗರಿಕರು ತಮ್ಮ ಸಹಪಾಠಿ ಅಥವಾ ತಮ್ಮ ಸಬಾರ್ಡಿನೇಟ್ ಸಪೋರ್ಟಿಂಗ್ ಸ್ಟಾಫ್ಗೆ ಒಂದು ಪೆನ್ಷನ್ನ ಒಂದು ವಿಮಾದ ಒಂದು ಕಂತನ್ನು ನೀಡುವಂತಹ ಒಂದು ಇನಿಷಿಯೇಟಿವ್ ಆಗಿದೆ, ಕ್ಯಾಂಪೇನ್ ಆಗಿದೆ ಅಂತ ಹೇಳ್ಬೋದು. ಈ ಒಂದು ಸಪೋರ್ಟಿಂಗ್ ಸ್ಟಾಫ್ನಲ್ಲಿ ಡೊಮೆಸ್ಟಿಕ್ ವರ್ಕರ್ ಆಗಿರ್ಬೋದು, ಅಂದರೆ ಮನೆ ಕೆಲಸ ಮಾಡುವಂತಹ ಕೆಲಸದಾರರು ಆಗಿರ್ಬೋದು, ಅಥವಾ ತಮ್ಮ ಗಾಡಿಯ ಡ್ರೈವರ್ಗಳಾಗಿರ್ಬೋದು, ಹೆಲ್ಪರ್ಗಳಾಗಿರ್ಬೋದು, ಇವರ ಒಂದು ಪೆನ್ಷನ್ಗೆ ಏನು ಫಂಡು ಜಮಾ ಆಗ್ತಾ ಇರುತ್ತೆ ಅದರ ಒಂದು ಕಂತನ್ನು ಕೂಡ ನೀಡಿ ಈ ಒಂದು ಡೊನೇಟ್ ಅ ಪೆನ್ಷನ್ ಅನ್ನುವ ಒಂದು ಕ್ಯಾಂಪೇನ್ನಲ್ಲಿ ಭಾಗವಹಿಸಬಹುದು. ಡೊನೇಟ್ ಪೆನ್ಷನ್ ಈಸ್ ಅ ಪ್ರೋಗ್ರಾಮ್ ಪಾರ್ಟ್ ಆಫ್ ವೇರಿಯಸ್ ಇನಿಷಿಯೇಟಿವ್ಸ್ ಟು ಬಿ ಲಾಂಚ್ಡ್ ಇನ್ ಐಕಾನಿಕ್ ವೀಕ್. ಐಕಾನಿಕ್ ವೀಕ್ ಅನ್ನುವ ಒಂದು ಆಚರಣೆಯನ್ನು ರೀಸೆಂಟಾಗಿ ಲಾಂಚ್ ಮಾಡಲಿದ್ದಾರೆ. ಸೊ ಅದರ ಒಂದು ಭಾಗವಾಗಿ ಈ ಡೊನೇಟ್ ಅ ಪೆನ್ಷನ್ ಅನ್ನುವ ಪ್ರೋಗ್ರಾಮನ್ನು ಕೂಡ ಕ್ಯಾಂಪೇನನ್ನು ಕೇಂದ್ರದ ಕಾರ್ಮಿಕ ಸಚಿವಾಲಯ ಲಾಂಚ್ ಮಾಡಿದೆ. ಈ ಐಕಾನಿಕ್ ವೀಕ್ ಏನಿದೆ, ಐಕಾನಿಕ್ ಮಾಸ ಅಥವಾ ಸಪ್ತಾಹ, ಇದನ್ನು ಮಾರ್ಚ್ 7ರಿಂದ 13ರವರೆಗೆ 2022ರಲ್ಲಿ ಸ್ಟಾರ್ಟ್ ಮಾಡಲಿದ್ದಾರೆ. ಇನ್ನು ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಸಮರ್ಥ್ ಅನ್ನುವ ಒಂದು ಕ್ಯಾಂಪೇನ್ ಅಥವಾ ಒಂದು ಇನಿಷಿಯೇಟಿವ್ ಬಗ್ಗೆ ಇದೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಈ ಮಹಿಳಾ ಉದ್ಯಮಿಗಳಿಗೆ ಪ್ರೋತ್ಸಾಹವನ್ನು ನೀಡುವ ಉದ್ದೇಶದಿಂದ ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್, ಮಿನಿಸ್ಟ್ರಿ ಆಫ್ MSME ಅಂತ ಕೂಡ ಕರೀತಾರೆ, ಆ ಒಂದು ಸಚಿವಾಲಯದ ಅಡಿಯಲ್ಲಿ ಈ ಒಂದು ಸಮರ್ಥ್ ಅನ್ನುವ ಒಂದು ಕ್ಯಾಂಪೇನ್ ಅಥವಾ ಡ್ರೈವನ್ನು ಲಾಂಚ್ ಮಾಡಲಾಗಿದೆ. ಇಟ್ ಈಸ್ ಅ ಡ್ರೈವ್ ಫಾರ್ ವುಮನ್ ನೇಮ್ಡ್ ಸಮರ್ಥ್. ಅದರ ಫುಲ್ ಫಾರ್ಮ್ ಏನು ಕೊಟ್ಟಿಲ್ಲ ಆ್ಯಕ್ಚುಲಿ. ಸೊ ಇದನ್ನು ಲಾಂಚ್ ಮಾಡಿದವರು MSME ಕೇಂದ್ರ ಸಚಿವರಾದಂತಹ ಶ್ರೀ ನಾರಾಯಣ್ ರಾಣೆ ಅವರು. ಅವರೊಂದಿಗೆ MSME ಒಂದು ರಾಜ್ಯ ಸಚಿವರಾದಂತಹ ಭಾನು ಪ್ರತಾಪ್ ಸಿಂಗ್ ವರ್ಮಾ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಒಂದು ಸಮರಾಭ್ಯಾಸ ಅಥವಾ ಯುದ್ಧಾಭ್ಯಾಸದ ಬಗ್ಗೆ ಇದೆ. ಬೈಲ್ಯಾಟ್ರಲ್ ಮರಿಟೈಮ್. ಬೈಲ್ಯಾಟ್ರಲ್ ಅಂತಂದರೆ ಎರಡು ದೇಶಗಳ ಒಂದು ಸಹಭಾಗಿತ್ವದಲ್ಲಿ ಈ ಒಂದು ಸ್ಲೈನೆಕ್ಸ್ ಯುದ್ಧಾಭ್ಯಾಸ ನಡೀತಾ ಇದೆ. ಸಮುದ್ರದಲ್ಲಿ ನಡೆಯುವಂತಹ ಈ ಒಂದು ಯುದ್ಧಾಭ್ಯಾಸ, ಇದರ ಒಂದು 9ನೇ ಎಡಿಷನ್ ಅಥವಾ 9ನೇ ಆವೃತ್ತಿಯನ್ನು ಭಾರತ ಮತ್ತು ಶ್ರೀಲಂಕಾಗಳು ಈ ವಿಶಾಖಪಟ್ಟಣಂದಲ್ಲಿ 7 ಮಾರ್ಚ್ನಿಂದ 10 ಮಾರ್ಚ್ವರೆಗೆ ನಡೆಸಲಿವೆ. ಇದರ ಪ್ರೀವಿಯಸ್ ಎಡಿಷನ್ ತ್ರಿಕೋನಮಲೆ ಅನ್ನುವ ಒಂದು ಪ್ರದೇಶದಲ್ಲಿ ಅಕ್ಟೋಬರ್ 2022 ಅಂದರೆ 2 ವರ್ಷದ ಹಿಂದೆ ಈ ಒಂದು ಸ್ಲೈನೆಕ್ಸ್ ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗಿತ್ತು. ಇನ್ನು ಈ ಸ್ಲೈನೆಕ್ಸ್ ಎಕ್ಸಸೈಸ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋದಾದರೆ, ಇದರಲ್ಲಿ 2 ಫೇಸ್ಗಳಿರುತ್ತವೆ. ಒಂದು ಹಾರ್ಬರ್ ಫೇಸ್ ಅಥವಾ ದಂಡೆಯಲ್ಲಿ ನಡೆಸುವಂತಹ ಎಕ್ಸಸೈಸ್ ಆಗಿದ್ದು, ಇದನ್ನು ವಿಶಾಖಪಟ್ಟಣಂನಲ್ಲಿ 7-8 ಮಾರ್ಚ್ರಂದು ನಡೆಸಲಾಗ್ತಾ ಇದೆ.
ಸೊ ಇದರ ನಂತರ ಸಿ ಫೇಸ್ ಅಥವಾ ಕಡಲಿನಲ್ಲಿ ನಡೆಯುವಂತಹ ಒಂದು ಯುದ್ಧಾಭ್ಯಾಸ 9-10 ಮಾರ್ಚ್ನಂದು ಬೇ ಆಫ್ ಬೆಂಗಾಲ್ ಅಥವಾ ಬಂಗಾಳ ಕೊಲ್ಲಿಯಲ್ಲಿ ನಡೀತಾ ಇದೆ. ಇನ್ನು ಇದರ ಒಂದು ಎಕ್ಸಸೈಸ್ನ ಮುಖ್ಯ ಉದ್ದೇಶ ಏನು ಅಂತಂದರೆ ಎನ್ಹ್ಯಾನ್ಸ್ ಇಂಟರ್ ಆಪರೇಬಿಲಿಟಿ, ಇಂಪ್ರೂವ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಎಕ್ಸ್ಚೇಂಜ್ ಬೆಸ್ಟ್ ಪ್ರಾಕ್ಟೀಸಸ್ ಆ್ಯಂಡ್ ಪ್ರೊಸೀಜರ್ಸ್ ಫಾರ್ ಮಲ್ಟಿಫೆಸೆಟೆಡ್ ಮರಿಟೈಮ್ ಆಪರೇಷನ್ಸ್ ಬಿಟ್ವೀನ್ ಬೋತ್ ನೇವೀಸ್. ಈ ಎರಡೂ ನೌಕಾಸೇನೆ, ಶ್ರೀಲಂಕಾ ಮತ್ತು ಭಾರತದ ನೌಕಾಸೇನೆಯ ನಡುವಿನ ಪರಸ್ಪರರ ಇಂಟರ್ ಆಪರೇಬಿಲಿಟಿ ಅನ್ನು ಇಂಪ್ರೂವ್ ಮಾಡಿಕೊಳ್ಳೋದು ಮತ್ತು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಪರಸ್ಪರರ ಒಂದು ಅರ್ಥ ಮಾಡಿಕೊಳ್ಳುವ ಅಥವಾ ಒಂದು ಯುದ್ಧ ಮಾಡುವ ಒಂದು ಕೌಶಲ್ಯವನ್ನು ಪರಸ್ಪರ ಹಂಚಿಕೊಳ್ಳುವುದು ಈ ಒಂದು ಯುದ್ಧಾಭ್ಯಾಸದ ಮುಖ್ಯ ಉದ್ದೇಶ ಆಗಿದೆ. ಇನ್ ಕಾನ್ಸೋನೆನ್ಸ್ ವಿತ್ ಇಂಡಿಯಾಸ್ ಪಾಲಿಸಿ ಆಫ್ ನೇಬರ್ಹುಡ್ ಪಾಲಿಸಿ, ಆನರೇಬಲ್ ಪ್ರೈಮ್ ಮಿನಿಸ್ಟರ್ ವಿಷನ್ ಆಫ್ ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್. ಈ ಸಾಗರ್ ಅನ್ನುವ ಒಂದು ಇನಿಷಿಯೇಟಿವ್ ಪ್ರಧಾನಮಂತ್ರಿ ಮೋದಿ ಅವರು ರೀಸೆಂಟಾಗಿ ಈ ಒಂದು ಕ್ಯಾಂಪೇನನ್ನು ಸ್ಟಾರ್ಟ್ ಮಾಡಿದರು. ಸೊ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ನೇಬರ್ಹುಡ್ ಫಸ್ಟ್ ಅಥವಾ ನಮ್ಮ ನೆರೆ ರಾಷ್ಟ್ರಗಳೊಂದಿಗೆ ಒಂದು ಸಂಬಂಧವನ್ನು ಪ್ರಬಲಗೊಳಿಸುವ ಉದ್ದೇಶದಿಂದ ಈ ಸಾಗರ್ ಅನ್ನುವ ಇನಿಷಿಯೇಟಿವನ್ನು ಪ್ರಧಾನಮಂತ್ರಿ ಮೋದಿ ಅವರು ಸ್ಟಾರ್ಟ್ ಮಾಡಿದ್ದರು. ಸೆಕ್ಯೂರಿಟಿ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್, ಈ ಒಂದು ಸಾಗರ್ನ ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ, ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್. ನಮ್ಮ ನೆಕ್ಸ್ಟ್ ಆರ್ಟಿಕಲ್ 2022ರ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ಸನ್ನು ಬಾರ್ಸೆಲೋನಾದಲ್ಲಿ ನಡೆಸಲಾಗ್ತಾ ಇದೆ. ಕಾಂಟೆಕ್ಸ್ಟ್ ಏನು ಅಂತಂದರೆ ಈ ಒಂದು ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಷನ್ಸ್ ಅಸೋಸಿಯೇಷನ್ GSMA ಈ ಒಂದು ಸಂಸ್ಥೆಯಿಂದ 2022ರ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ಸನ್ನು ಬಾರ್ಸೆಲೋನಾದಲ್ಲಿ, ಸ್ಪೇನ್ನ ಒಂದು ನಗರವಾದಂತಹ ಬಾರ್ಸೆಲೋನಾದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ಇದೇ 28 ಫೆಬ್ರವರಿಯಿಂದ ಮಾರ್ಚ್ 3ರವರೆಗೆ ಇದನ್ನು ನಡೆಸಲಾಗಿತ್ತು. ಇನ್ನು ಈ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ನ ಮುಖ್ಯ ಉದ್ದೇಶ ಏನು ಅಂತಂದರೆ 5G ನೆಟ್ವರ್ಕನ್ನು ಮ್ಯಾಕ್ಸಿಮೈಸ್ ಮಾಡಿ ಅದರ ಒಂದು ಪೊಟೆನ್ಷಿಯಲ್ನಿಂದ, ಅದರ ಒಂದು ಪ್ರಯೋಜನದಿಂದ ಆರ್ಥಿಕ ಕ್ಷೇತ್ರದಲ್ಲಿ, ಜಾಗತಿಕ ಆರ್ಥಿಕ ಕ್ಷೇತ್ರಕ್ಕೆ ಸಹಕಾರಿಯಾಗುವ ರೀತಿಯಲ್ಲಿ, ಪ್ರಯೋಜನ ಆಗುವ ರೀತಿಯಲ್ಲಿ ಈ 5G ನೆಟ್ವರ್ಕಿಂಗ್ ಮೇಲೆ ಫೋಕಸ್ ಮಾಡುವ ಒಂದು ಉದ್ದೇಶದಿಂದ ಈ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ಸನ್ನು ಬಾರ್ಸೆಲೋನಾದಲ್ಲಿ ನಡೆಸಲಾಗ್ತಾ ಇದೆ. ರಷ್ಯಾ ಮತ್ತು ಯುಕ್ರೇನಿನ ನಡುವಿನ ಯುದ್ಧ ಜಾರಿಯಲ್ಲಿದ್ದರೂ ಕೂಡ ಇದನ್ನು ನಡೆಸಲಾಗ್ತಾ ಇದೆ. ನೆನ್ಪಿಟ್ಕೊಳ್ಳಿ, ಬಾರ್ಸೆಲೋನಾದಲ್ಲಿ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ಸನ್ನು ಆರ್ಗನೈಸ್ ಮಾಡಲಾಗಿತ್ತು. ಇದನ್ನು ಆರ್ಗನೈಸ್ ಮಾಡಿದ ಸಂಸ್ಥೆ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಷನ್ ಅಸೋಸಿಯೇಷನ್ ಅಥವಾ GSMA. ಇನ್ನು ಈ GSMA ಬಗ್ಗೆ ತಿಳ್ಕೊಳ್ಳೋದಾದರೆ ಇದನ್ನು 1995ರಲ್ಲಿ ಲಂಡನ್ ಅಥವಾ ಯುನೈಟೆಡ್ ಕಿಂಗ್ಡಮ್ನ ಲಂಡನ್ನಲ್ಲಿ ಇದರ ಹೆಡ್ ಕ್ವಾರ್ಟರ್ ಇದೆ, ಸ್ಥಾಪನೆ ಮಾಡಲಾಗಿತ್ತು. ಸದ್ಯಕ್ಕೆ ಇದರ ಚೇರ್ಪರ್ಸನ್ ಯಾರು ಅಂತಂದರೆ ಸ್ಟೀಫೆನ್ ರಿಚರ್ಡ್ ಅಂತ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ರಿಲಯನ್ಸ್ ಇಂಡಿಯಾ ಲಿಮಿಟೆಡ್ ಅಥವಾ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನಿಂದ ಮುಂಬೈಯಲ್ಲಿ ಒಂದು ದೇಶದಲ್ಲಿ ಅತ್ಯಂತ ದೊಡ್ಡದಾದಂತಹ ವ್ಯಾಪಾರದ ಮತ್ತು ಸಾಂಸ್ಕೃತಿಕ ಕೇಂದ್ರವನ್ನು ಮುಂಬೈನಲ್ಲಿ ಕಟ್ಟಲಾಗ್ತಾ ಇದೆ. ಸೊ ಇದನ್ನು ಜಿಯೋ ವರ್ಲ್ಡ್ ಸೆಂಟರ್ ಅಂತ ರಿಲಯನ್ಸ್ ಇಂಡಿಯಾ ಲಿಮಿಟೆಡ್ ಅಥವಾ ರಿಲಯನ್ಸ್ ಇಂಡಸ್ಟ್ರಿ ಲಿಮಿಟೆಡ್ನವರು ಘೋಷಣೆ ಮಾಡಿದ್ದಾರೆ. ಇದು ಭಾರತದ ಅತ್ಯಂತ ದೊಡ್ಡದಾದಂತಹ ಮತ್ತು ಮೋಸ್ಟ್ ಪ್ರೆಸ್ಟೀಜಿಯಸ್ ಆದಂತಹ ಮಲ್ಟಿಫೆಸೆಟೆಡ್ ಡೆಸ್ಟಿನೇಷನ್. ಅಂದರೆ ಇಲ್ಲಿ ಯಾವುದೇ ರೀತಿಯ ಒಂದು ಸಮಾರಂಭ ಆಗಿರ್ಬೋದು, ಒಂದು ಬಿಸ್ನೆಸ್ ಮೀಟಿಂಗ್ ಆಗಿರ್ಬೋದು, ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲು ಅನುಕೂಲವಾಗುವಂತೆ ಈ ಒಂದು ದೊಡ್ಡದಾದಂತಹ ಕೇಂದ್ರ ಅಥವಾ ಕಟ್ಟಡವನ್ನು ರಿಲಯನ್ಸ್ ಇಂಡಸ್ಟ್ರಿ ಲಿಮಿಟೆಡ್ನವರು ಮುಂಬೈನಲ್ಲಿ ಕಟ್ತಾ ಇದ್ದಾರೆ. ದ ಸೆಂಟರ್ ವಿಚ್ ಕವರ್ಸ್ 18.5 acres ಇನ್ ಮುಂಬೈಸ್ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ ಆ್ಯಂಡ್ ವಾಸ್ ಎನ್ವಿಷನ್ಡ್ ಬೈ ನೀತಾ ಅಂಬಾನಿ. ನೀತಾ ಅಂಬಾನಿಯವರ ವಿಷನ್ ಪ್ರಕಾರ ಈ ಒಂದು 18.5 ಎಕರೆಗಳಷ್ಟು ವಿಸ್ತೀರ್ಣದ ಜಾಗದಲ್ಲಿ ಬಾಂದ್ರಾ ಕುರ್ಲಾ ಅನ್ನುವ ಒಂದು ಕಾಂಪ್ಲೆಕ್ಸ್ನಲ್ಲಿ ಈ ಒಂದು ಸೆಂಟರನ್ನು ಕಟ್ಟಲಾಗ್ತಾ ಇದೆ. ಆ್ಯಂಡ್ ಈ ಒಂದು ಬಿಲ್ಡಿಂಗ್ನ ಫೌಂಡರ್ ಮತ್ತು ಚೇರ್ಪರ್ಸನ್ ಕೂಡ ನೀತಾ ಅಂಬಾನಿ ಅವರು ಆಗಿದ್ದಾರೆ. ಆ್ಯಂಡ್ ಇಟ್ ಈಸ್ ಸೆಟ್ ಟು ಬಿಕಮ್ ಹಿಸ್ಟೋರಿಕಲ್ ಬಿಸ್ನೆಸ್ ಕಾಮರ್ಸ್ ಕಲ್ಚರಲ್ ಡೆಸ್ಟಿನೇಷನ್ ವಿಚ್ ವಿಲ್ ಪ್ರೊವೈಡ್ ಪೀಪಲ್ ಆಫ್ ಇಂಡಿಯಾ ವಿತ್ ಅ ವರ್ಲ್ಡ್ ಕ್ಲಾಸ್ ಲ್ಯಾಂಡ್ಮಾರ್ಕ್. ಈ ಒಂದು ಜಾಗತಿಕ ಒಂದು ಶ್ರೇಷ್ಠತೆಯನ್ನು ನೀಡುವುದರಲ್ಲಿ ಈ ಒಂದು ರಿಲಯನ್ಸ್ ಇಂಡಸ್ಟ್ರಿ ಲಿಮಿಟೆಡ್ ಕಟ್ತಾ ಇರುವಂತಹ ಈ ಒಂದು ಕಲ್ಚರಲ್ ಮತ್ತು ಬಿಸ್ನೆಸ್ ಹಬ್ ಮುಖ್ಯವಾದ ಪಾತ್ರವನ್ನು ವಹಿಸಲಿದೆ. ಯಾಕಂತಂದರೆ ಜಗತ್ತಿನಲ್ಲಿ ನಡೆಯುವಂತಹ ದೊಡ್ಡ ಒಂದು ಬಿಸ್ನೆಸ್ ಮ್ಯಾನ್ ಮೀಟಿಂಗ್ ಆಗಿರ್ಬೋದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಈ ಒಂದು ಕಟ್ಟಡದಲ್ಲಿ ನಡೆಸುವಂತಹ ಅವಕಾಶವನ್ನು ನೀಡಲು ಈ ಒಂದು ಕಟ್ಟಡವನ್ನು ಕಟ್ಟಲಾಗ್ತಾ ಇದೆ. ನಮ್ಮ
ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಟಾಟಾ IPL 2022 ಒಂದು ಆಫಿಷಿಯಲ್ ಪಾರ್ಟ್ನರ್ ಆಗಿ ಈ ರೂಪೇ ಅಥವಾ ಈ NPCIನ ಫ್ಲ್ಯಾಗ್ಶಿಪ್ ಪ್ರಾಡಕ್ಟ್ ಆದಂತಹ ರೂಪೇ ಕಂಪನಿಯನ್ನು ಆಫಿಷಿಯಲ್ ಪಾರ್ಟ್ನರ್ ಆಗಿ BCCI ಘೋಷಿಸಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ BCCIನ ಫುಲ್ ಫಾರ್ಮ್ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ಇದರೊಂದಿಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಗವರ್ನಿಂಗ್ ಕೌನ್ಸಿಲ್ ಅಥವಾ ಕಮಿಟಿ ಈ ಒಂದು ಸ್ಟೇಟ್ಮೆಂಟ್ ಅಥವಾ ಈ ಒಂದು ಅನೌನ್ಸ್ಮೆಂಟನ್ನು ಮಾಡಿದೆ. 2022 IPL ಟಾಟಾ IPL ವಿಲ್ ಬಿ co-presented by Dream11 company and it is co-powered by Tata and CRED companies. As we know that 70 ಲೀಗ್ ಮ್ಯಾಚಸ್ 70 ಲೀಗ್ ಮ್ಯಾಚ್ಗಳನ್ನು ಮುಂಬೈ ಮತ್ತು ಪುಣೆಯ 4 ಲೊಕೇಶನ್ಗಳಲ್ಲಿ ಇಂಟರ್ನ್ಯಾಷನಲ್ ವೆನ್ಯೂಗಳಲ್ಲಿ ಈ ಲೀಗ್ ಮ್ಯಾಚಸ್ಗಳನ್ನು ನಡೆಸಲಿದ್ದಾರೆ. ಇನ್ನು BCCI ಕಾಂಟೆಕ್ಸ್ಟ್ನಲ್ಲಿದೆ, ಸೊ BCCI ಬಗ್ಗೆ ಕೂಡ ಡಿಸ್ಕಸ್ ಮಾಡಿಬಿಡೋಣ. BCCI ಹ್ಯಾಸ್ ಬೀನ್ ಫೌಂಡೆಡ್ ಇನ್ 1928. ನೆನ್ಪಿಟ್ಕೊಳ್ಳಿ, 1928ರಲ್ಲಿ ಇದರ ಸ್ಥಾಪನೆಯಾಗಿತ್ತು ಭಾರತದ ಸ್ವತಂತ್ರ ಪೂರ್ವದಲ್ಲಿ. ಮತ್ತು ಇದರ ಹೆಡ್ ಕ್ವಾರ್ಟರ್ ಮುಂಬೈನಲ್ಲಿದೆ. ಇದಾದ ನಂತರ ಸದ್ಯದಲ್ಲಿರುವ ಪ್ರೆಸಿಡೆಂಟ್ ಸೌರವ್ ಗಂಗೂಲಿ, ವೈಸ್ ಪ್ರೆಸಿಡೆಂಟ್ ಸಂಜೀವ್ ಶುಕ್ಲಾ, ಇದರ ಸೆಕ್ರೆಟರಿ ಜೈ ಶಾ ಅವರು, ಈಗ ಸದ್ಯದ ಮೆನ್ಸ್ ಟೀಮ್ನ ಕೋಚ್ ರಾಹುಲ್ ದ್ರಾವಿಡ್, ಮತ್ತು ಮಹಿಳಾ ಕ್ರಿಕೆಟ್ ಟೀಮ್ನ ಕೋಚ್ ರಮೇಶ್ ಪವಾರ್ ಅವರು. ಸೊ ನಮ್ಮ ಕ್ವಿಕ್ ರಿವಿಷನ್ ಸೆಷನ್ನಲ್ಲಿ ನಾವು ಡಿಸ್ಕಸ್ ಮಾಡಿರುವ ಆರ್ಟಿಕಲ್ಗಳನ್ನು ರಿವೈಸ್ ಮಾಡೋಣ ಕ್ವಶನ್ಗಳ ಮೂಲಕ. ಈ ಸ್ಟೇಟ್ಮೆಂಟ್ಗಳ ಟ್ರೂ ಫಾಲ್ಸ್ ಅಥವಾ ಸರಿ ತಪ್ಪನ್ನು ಗುರುತಿಸಬೇಕು ನೀವು. ಸೊ ಫಸ್ಟ್ ಸ್ಟೇಟ್ಮೆಂಟ್, ಡೊನೇಟ್ ಅ ಪೆನ್ಷನ್ ಅನ್ನುವ ಒಂದು ಕ್ಯಾಂಪೇನನ್ನು HRD ಮಿನಿಸ್ಟ್ರಿ ಈ ಒಂದು ಸಚಿವಾಲಯದಿಂದ ಲಾಂಚ್ ಮಾಡಲಾಗಿದೆ ಅಂತ ಸ್ಟೇಟ್ಮೆಂಟ್ ಇದೆ. ಸೊ ಈ ಸ್ಟೇಟ್ಮೆಂಟ್ ಫಾಲ್ಸ್ ಆಗುತ್ತೆ, ತಪ್ಪಾಗುತ್ತೆ. ಯಾಕಂದರೆ ಡೊನೇಟ್ ಅ ಪೆನ್ಷನ್ ಅನ್ನುವ ಒಂದು ಪಿಂಚಣಿಯ ಒಂದು ಕಂತನ್ನು ಡೊನೇಟ್ ಮಾಡುವ ಒಂದು ಇನಿಷಿಯೇಟಿವನ್ನು ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಈ ಒಂದು ಸಚಿವಾಲಯ ಲಾಂಚ್ ಮಾಡಿದೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಅಂತ ಈ ಸದ್ಯದ ಮಿನಿಸ್ಟರ್ ಭೂಪೇಂದ್ರ ಯಾದವ್ ಅವರಿಂದ ಈ ಒಂದು ಇನಿಷಿಯೇಟಿವನ್ನು ಲಾಂಚ್ ಮಾಡಲಾಗಿದೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್, HRD ಮಿನಿಸ್ಟರ್ ಅಲ್ಲ, ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ನೆಕ್ಸ್ಟ್ ಸ್ಟೇಟ್ಮೆಂಟ್, BCCI ಹ್ಯಾಸ್ ಬೀನ್ ಫೌಂಡೆಡ್ ಇನ್ 1928. ಸೊ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಈಗ ಲಾಸ್ಟ್ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ಇದನ್ನು ಸ್ವತಂತ್ರ ಪೂರ್ವದಲ್ಲಿ ಭಾರತದ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಲಾಗಿತ್ತು. ನೆಕ್ಸ್ಟ್ ಸ್ಟೇಟ್ಮೆಂಟ್, ಸಮರ್ಥ್ ಲಾಂಚ್ಡ್ ಬೈ ಯೂನಿಯನ್ ಲೇಬರ್ ಮಿನಿಸ್ಟ್ರಿ. ಈ ಒಂದು ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಗುತ್ತೆ. ಯಾಕಂತಂದರೆ ನಾವು ಈ ಮಹಿಳಾ ಉದ್ಯೋಗಗಳಿಗೆ ಪ್ರೋತ್ಸಾಹ ನೀಡುವ ದೃಷ್ಟಿಯಿಂದ ಸಮರ್ಥ್ ಅನ್ನುವ ಒಂದು ಪ್ರಮೋಷನ್ ಡ್ರೈವನ್ನು ಲಾಂಚ್ ಮಾಡಲಾಗಿದೆ ಈ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅನ್ನುವ ಒಂದು ಸಚಿವಾಲಯದಿಂದ. ಸೊ ಲೇಬರ್ ಮಿನಿಸ್ಟ್ರಿ ಈಸ್ ರಾಂಗ್. ನೆಕ್ಸ್ಟ್ ಸ್ಟೇಟ್ಮೆಂಟ್, ಎಕ್ಸಸೈಸ್ ಲೈನೆಕ್ಸ್ ಈಸ್ ಇಂಡಿಯಾ ಶ್ರೀಲಂಕಾ ಬೈಲ್ಯಾಟ್ರಲ್ ಮರಿಟೈಮ್ ಎಕ್ಸಸೈಸ್. ಈ ಒಂದು ಸ್ಟೇಟ್ಮೆಂಟ್ ಸರಿಯಾಗಿದೆ. ಯಾಕಂದರೆ ಈ ಸ್ಲೈನೆಕ್ಸ್ ಅನ್ನುವ ಒಂದು ಸಮರಾಭ್ಯಾಸ ಕಡಲಿನಲ್ಲಿ ನಡೆಯುವಂತಹ ಸಮರಾಭ್ಯಾಸ, ಇದನ್ನು ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆಸಲಾಗುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ 2022 ಹ್ಯಾಸ್ ಬೀನ್ ಹೆಲ್ಡ್ ಇನ್ ಬುಡಾಪೆಸ್ಟ್. ಬುಡಾಪೆಸ್ಟ್ನಲ್ಲಿ ಈ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ಸನ್ನು 2022 ಆವೃತ್ತಿಯನ್ನು ನಡೆಸಲಾಗಿತ್ತು ಅಂತ ಸ್ಟೇಟ್ಮೆಂಟ್ ಇದೆ. ಈ ಸ್ಟೇಟ್ಮೆಂಟ್ ಫಾಲ್ಸ್ ಆಗುತ್ತೆ. ಯಾಕಂದರೆ ಇದನ್ನು ನಡೆಸಿದ್ದು ನಮ್ಮ ಸ್ಪೇನ್ನ ಬಾರ್ಸೆಲೋನಾದಲ್ಲಿ, ಬುಡಾಪೆಸ್ಟ್ನಲ್ಲಿ ಅಲ್ಲ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ PDF ಗಳು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ನಲ್ಲಿ ಅವೈಲೇಬಲ್ ಆಗಿರುತ್ತೆ. ನೀವು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿಂದ ಈ ಆರ್ಟಿಕಲ್ಗಳನ್ನು ರಿವೈಸ್ ಮಾಡುವುದು. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.